ಬರ್ರಿ ತಮ್ಮ. ಸರ್, ಈಗ ಜಾರಕಿಹೊಳಿ ಜಾರಕಿಹೊಳಿ ಜಮೀರ್ ಅಹಮದ್ ಆದಿಯಾಗಿ ಎಲ್ಲರೂ ಹೇಳ್ತಾರೆ ಸರ್, ವಿತೌಟ್ ನೋಟಿಸ್ ಕ್ರಮ ಕೈಗೊಂಡಿದ್ದು ಸರಿಯಲ್ಲ ಅಂತ. ಅವ್ರು ಹೇಳಿದ್ದಾರೆ ಅಂತಂದರೆ ನಾನು ಅದೇ ಹೇಳಬೇಕು ಅಂತ, ಅದು ಅವ್ರ ಅಭಿಪ್ರಾಯ, ಅವ್ರು ಹೇಳಿದ್ದಾರೆ. ಅದು ಯಾವುದೇ ಆಗಲಿ, ಯಾರ ಮೇಲೆ ಏನೇ ಒಂದು ಕ್ರಮ ಅಂತ ಆಗಬೇಕು ಅಂದರೆ ಅವರನ್ನು ಕೇಳ್ತಕ್ಕಂಥದ್ದು ಸೌಜನ್ಯಕ್ಕಾದರೂ ಕೂಡ ಏನಪ್ಪ ನೀನು ತಪ್ಪು ಮಾಡಿದ್ಯಾ ಅಂತಕ್ಕಂಥದ್ದನ್ನು ಕೇಳೋದು ಸೌಜನ್ಯ, ಕೇಳಬೇಕು ಅಂತ ಅವರು ಹೇಳಿದ್ದಾರೆ. ಅದು ಸಾಮಾಜಿಕವಾಗಿ ಎಲ್ಲರೂ ಒಪ್ಪುವಂಥ ಮಾತು. ನಿಮಗೂ ಕೂಡ ಹಂಗೆ ಆಯ್ತು ಸರ್. ನಮ್ಮದು ಬಿಡ್ರಿ, ನನ್ನ ಸುದ್ದಿ ನೋಟಿಸ್ ಕೊಡಬೇಕಾಯ್ತು, ನೋಟಿಸ್ ಕೊಟ್ಟು ವಿವರಣೆ ಕೇಳಿ ಆಮೇಲೆ ಕ್ರಮ ಕೈಗೊಳ್ಳಬಹುದಾಯ್ತು. ಸರ್ವೇ ಸಾಮಾನ್ಯವಾಗಿ ಯಾರ ಮೇಲೆ ಏನೇ ಆರೋಪ ಬಂದರೂ ಕೂಡ ಅದನ್ನು ಅವರನ್ನು ನೋಟಿಸೇ ಕೊಡಬೇಕು ಅಂತಿಲ್ಲ. ಫೋನಲ್ಲಾಗಲಿ ಇನ್ನೊಂದಾಗಲಿ ಮತ್ತೊಂದು ಸೌಜನ್ಯಕ್ಕಾದರೂ ಅವ್ರ ಹತ್ರ ಮಾಹಿತಿ ಪಡಿಬೇಕು, ಸತ್ಯಾಸತ್ಯತೆ ಬಗ್ಗೆ ಮಾಹಿತಿ ಪಡೆದು ಆನಂತರ ಕ್ರಮ ಇಡ್ತಕ್ಕಂಥದ್ದು ಅದು ಒಂದು ಸೂಕ್ತವಾದಂಥದ್ದು ಅಂತೇಳಿ ಎಲ್ಲರೂ ಭಾವಿಸಿದರೆ ನಾನು ಕೂಡ ಅದು ಭಾವಿಸ್ತೇನೆ. ಸಮುದಾಯದನ್ನ ಬಹಳ ನಿಕೃಷ್ಟವಾಗಿ ನಡೆಸ್ಕೊಳ್ತಾ ಇದ್ದಾರೆ. ಸರ್ಕಾರ ಬರ್ಲಿಕ್ಕೆ ಪೂರ್ಣ ಪ್ರಮಾಣದಲ್ಲಿ ನಾವೆಲ್ಲ ಸಹಕಾರ ಕೊಟ್ಟಿದ್ದೀವಿ, ಆದ್ರೆ ನಮ್ಮ ಮೇಲೆ ಈ ರೀತಿಯಾದಂತ ಹಾರ್ಶ್ ಡಿಸಿಷನ್ ಮಾಡ್ತಾ ಇದ್ದಾರೆ ಅಂತ. ನೋಡಿ, ಮುಸ್ಲಿಂ ಸಮುದಾಯ ಕಾಂಗ್ರೆಸ್ ಪಕ್ಷದ ಪರವಾಗಿ ಸಂಪೂರ್ಣವಾಗಿ ಬೆಂಬಲ ಕೊಟ್ಟಿದೆ ಅಂತಕ್ಕಂಥದ್ದು ನಿರ್ವಿವಾದ. ಅದು ಎಲ್ಲರೂ ಕೂಡ ಒಪ್ಪಿದ್ದೇವೆ, ಎಲ್ರಿಗೂ ಮನವರಿಕೆನೂ ಕೂಡ ಇದೆ. ಆದರೆ ಜಮೀರ್ ಅವ್ರ ಮೇಲೆ, ಇನ್ನೊಬ್ಬರ ಮೇಲೆ, ಮತ್ತೊಬ್ಬರ ಮೇಲೆ ಏನಾದರೂ ಕ್ರಮಗಳು ಅದು ಇದು ಅಂತಕ್ಕಂಥದ್ದು ಪ್ರಸ್ತಾಪಗಳು ಬಂದಾಗ ಆಗಂದಾಕ್ಷಣಕ್ಕೆ ಪೂರ್ಣ ಮುಸ್ಲಿಂ ಸಮುದಾಯನೇ ಕಾಂಗ್ರೆಸ್ ವಿರುದ್ಧ ಅಂತಾಗಲಿ ಅಥವಾ ಅವ್ರ ಮೇಲೆ ಕಾಂಗ್ರೆಸ್ಸಿಗೆ ಕೋಪ ಇದೆ ಅಂತ ಭಾವನೆ ಆಗಲಿ ಆ ಸಮುದಾಯದಲ್ಲೂ ಕೂಡ ಬರಬಾರ್ದು. ಅವರು ಕೂಡ ಸಂಬಂಧಪಟ್ಟವ್ರ ಜೊತೆಯಲ್ಲಿ ಸಂಪರ್ಕ ಮಾಡಿ ಈ ರೀತಿ ಆರೋಪಗಳನ್ನು ಮಾಡೋದಕ್ಕಿಂತ ಮುಂಚಿತವಾಗಿ ನೀವು ಈ ಥರ ಹೇಳೋದು ಸರಿ ಇಲ್ಲ ಅಂತೇಳಿ ಅವ್ರಿಗೂ ಕೂಡ ಅವ್ರು ಹೇಳಬೇಕಾಗ್ತದೆ. ತನಗೆ ತಾನಾಗೆ ಊಹೆ ಮಾಡಿಕೊಂಡು ಈಗ ಕಾಂಗ್ರೆಸ್ ಪಕ್ಷ ಮುಸ್ಲಿಂ ಸಮುದಾಯಕ್ಕೆ ವಿರೋಧ ಇದೆ ಅಂತಕ್ಕಂಥ ಭಾವನೆ ಜನರಲ್ಲಿ ಮೂಡಿಸೋಕ್ಕೆ ಮಾಡ್ತಕ್ಕಂಥ ಪ್ರಯತ್ನ ಯಾರು ಒಪ್ತಕ್ಕಂಥದ್ದಲ್ಲ. ಇವತ್ತು ಕೂಡ ಕಾಂಗ್ರೆಸ್ಸಿಂದ ಮುಸ್ಲಿಮರಿಗೂ ಸಹಾಯ ಆಗಿದೆ, ಮುಸ್ಲಿಮರಿಂದ ಕಾಂಗ್ರೆಸ್ ಪಕ್ಷಕ್ಕೂ ಕೂಡ ಸಹಾಯ ಆಗಿದೆ. ಇತ್ತೀಚೆಗೆ ಈ ತರ ರಾಂಗ್ ಒಂದು ರಿಪೋರ್ಟ್ ಹೈಕಮಾಂಡ್ಗೆ ಹೋಗ್ತಿದೆ, ಪ್ರಕರಣಗಳು ತುಂಬಾ ನಡೀತಿದೆ ಅಂತ ಸರ್. ಅದೇ ನನಗೆ ಗೊತ್ತಿಲ್ಲಪ್ಪ, ಯಾರ್ಯಾರು ಏನೇನು ಉತ್ತರ ಕೊಟ್ಟಿದ್ದಾರೋ, ಯಾರ್ಯಾರು ಏನೇನು ಕ್ರಮ ಮಾಡಿದಾರೋ ಅದ್ರ ಬಗ್ಗೆ ನನಗೆ ಹೆಚ್ಚಿನ ಮಾಹಿತಿ ಇಲ್ಲ. ಸರ್, ಸಿಎಂ ಸೈಲೆಂಟ್ ಆಗಿದ್ದಾರೆ ಅಂತ ಒಂದು ಮಾತು ಹೇಳ್ತಿದ್ರೆ, ಮತ್ತೆ ಜಮೀರ್ ಅಹಮದ್ ಅವರು ಹೇಳ್ತಿದ್ದಾರೆ ಸೈಲೆಂಟ್ ಆಗಿಲ್ಲ, ಅವ್ರು ಮಾತಾಡೋದು ಬೇರೆ ರೀತಿಯದ್ದೇ ಸೌಂಡ್ ಬರುತ್ತೆ ನೋಡಿ ಅಂತ ಹೇಳ್ತಾರೆ. ಹೌದು, ಅದು ನೋಡಿ ಅವರ ಅನಿಸಿಕೆ, ಅವರ ಅನುಭವ, ಅದ್ರ ಬಗ್ಗೆ ನಾನು ಹೇಳಕ್ಕೆ ಹೋಗಲ್ಲ. ನನ್ನ ಅನುಭವದಲ್ಲೂ ನಾನು ಮೊನ್ನೆನೇ ಹೇಳಿದ್ದೀನಿ, ಅಸಹಾಯಕರಿದ್ದಾರೆ ಅಂತೇಳಿ ಹೇಳಿದ್ದೇನೆ. ನಾನು ಒಂದೊಂದು ಸರಿ CM ಇಷ್ಟೊಂದು ಅಸಹಾಯಕರ ಆಗ್ತಾ ಇದ್ದಾರಲ್ಲ ಅಂತಕ್ಕಂಥದ್ದು ನೋಡಿದಾಗ ಯಾರಾದರೂ ಮಾಟ ಮಂತ್ರ ಮಾಡಿಸ್ಬಿಟ್ಟವ್ರೇನೋ ಅವ್ರ ಮೇಲೆ ಸ್ವಲ್ಪ ವಿಚಾರ ಮಾಡ್ತಾ ಇದ್ದೀನಿ. ಅದನ್ನೇ ರೀ ವಿಚಾರ ಮಾಡ್ತಾ ಇದ್ದೀನಿ ಅಂದ್ರೆ ಅದನ್ನ ನಾನು ಐ ಆಮ್ ಇನ್ವೆಸ್ಟಿಗೇಟಿಂಗ್ ಇಟ್ ಅಂತ ಪತ್ತೆ ಮಾಡ್ತಾ ಆಗಿರಬಹುದು ಅಂತ ಹೇಳಿ ಅದನ್ನ ಆಸ್ತಿಕರೋ ನಾಸ್ತಿಕರೋ ನೋಡ್ರಿ, ಯಾವಾಗಲಾದರೂ ಕೂಡ ಮನುಷ್ಯನ ಮೇಲೆ ಏನಾದರೂ ಪರಿಣಾಮ ಆಗಬೇಕು ಅಂದರೆ ಅವ್ರು ಆಸ್ತಿಕರೇ ಆಗಿರಬೇಕು ಅಂತಲ್ಲ ಅಥವಾ ನಾಸ್ತಿಕರಾಗಿರ್ಬೇಕು ಅಂತನೂ ಅಲ್ಲ. ಬರ್ತಕ್ಕಂಥ ತೊಂದರೆ ಯಾರನ್ನೂ ಬಿಡೋದಿಲ್ಲ. ಆದರೆ ನಾನು ಮಾಟ ಮಂತ್ರದಲ್ಲಿ ನಂಬಿಕೆ ಇಲ್ಲದೇ ಇರೋನು, ಗೊತ್ತಾಯ್ತಾ? ಆದ್ರೆ ಮಾಡಿರ್ಬೋದೇನೋ ಯಾರಾದರೂ ಅಂತ ಹೇಳಿ ಆಗಿದೆಯೋ ಆಗಿಲ್ವೋ ಅದನ್ನ ಇನ್ವೆಸ್ಟಿಗೇಟ್ ಮಾಡ್ತಾ ಇದ್ದೀನಿ. ಯಾರು ಏನಂತ ಕರೆಕ್ಟ್ ಮಾತನಾಡಿದ್ದಾರೆ. ಈಗ ಮಾಟ ಮಂತ್ರ ಅವರು ನಂಬಲ್ಲ, ನಾನು ನಂಬಲ್ಲಪ್ಪ, ನಡೀರಿ ಸುಮ್ಮನೆ. ಅದೆಲ್ಲ ಹೇಳಕ್ಕಾಗ್ತದೆ ನಮ್ಮ? ಈಗ ಹೇಳೋ ಅಂತವೆಲ್ಲ ಹೇಳಿದ್ದೀನಿ, ಹೇಳ್ದೇ ಇರೋದೆಲ್ಲ ಹೇಳಕ್ಕಾಗಲ್ಲ, ನಡೀರಿ. ಸಿಎಂ ಅವ್ರಿಗೆ ನೀವೇನಾದ್ರೂ ಧೈರ್ಯ ತುಂಬುವಂಥದ್ದು ಅಥವಾ ಗಟ್ಟಿಯಾಗಿ ನಿಲ್ಲಿ ಅನ್ನೋ ನೋಡಿ, CM ಅವ್ರಿಗೆ ಯಾರು ಏನು ಗಟ್ಟಿಯಾಗಿ ನಿಲ್ಲಿ ಅಂತ ಹೇಳಿಸ್ಕೊಳ್ಳೋ ಅಂತ ಅಸಹಾಯಕತೆ ಅವ್ರಿಗೆ ಬಂದಿಲ್ಲ. ಅವ್ರು ಯಾವಾಗಲೂ ಗಟ್ಟಿನೇ.
ಆದರೆ ಈ ಕೆಲವು ಬೆಳವಣಿಗೆಗಳು ನಡೀತಾ ಇರತಕ್ಕಂಥ ಹಿನ್ನೆಲೆಯಲ್ಲಿ ಕೆಲಸದ ಒತ್ತಡನೋ ಬೇರೆ ಒತ್ತಡನೋ ಅವರು ಒಂದು ಸ್ವಲ್ಪ ಸೈಲೆಂಟ್ ಇದ್ದಾರೆ ಅಂತ ಯಾರನ್ನ ಹೇಳಿದ್ರೆ ಅದು ಸರಿ ಏನೋ ಅಂತ ನಮಗೂ ಅನಿಸುತ್ತೆ. ಆದರೆ ಏನು ಅಸಹಾಯಕತೆ ಬಗ್ಗೆ ನಾನು ಈಗಾಗಲೇ ಹೇಳ್ದಂಗೆ ಯಾರೋ ಮಾಟ ಮಂತ್ರ ಏನಾದ್ರು ಮಾಡಿಸ್ಕಿಡ್ಸಿದಾರೆ ಪೂರ್ತಿ ಮಾತಾಡೋಕ್ಕಾರ ಬಿಡಪ್ಪ, ಮಾಟ ಮಂತ್ರ ಏನೋ ಮಾಡಿಸ್ಬಿಟ್ಟಿದಾರೇನೋ ಅನ್ನೋ ಜನ ಮಾತಾಡ್ತಾರಲ್ಲ, ಅದನ್ನು ನಾನು ನಂಬುವಾಗ ಆಗ್ತದೆ. ಯಾರು ಮಾಡಿರಬಹುದು ಅನ್ನೋದನ್ನು ನಾನು ಇನ್ವೆಸ್ಟಿಗೇಟ್ ಮಾಡ್ತಾ ಇದ್ದೀನಿ, ಆಮೇಲೆ ನಿಮ್ಗೆ ತಿಳಿಸ್ತೀನಿ. ಥ್ಯಾಂಕ್ ಯು. ಅಲ್ಪಸಂಖ್ಯಾತ ಸಮುದಾಯ ಒಂದು ಮಾತನ್ನು ಹೇಳಿದೆ ಸರ್, ನಾವೇನಾದ್ರೂ ಅಂದ್ರೆ ಕಾಂಗ್ರೆಸ್ ಪಕ್ಷ ಇದನ್ನ ಹಿಂಗೆ ಮುಂದುವರಿಸಿದ್ರೆ ನಾವು ರಾಜಕೀಯವಾಗಿ ಮುಕ್ತವಾಗಬೇಕಾಗುತ್ತೆ, ನಮಗೂ ಓಪನ್ ಇರುತ್ತೆ ಅವಕಾಶಗಳು ಅನ್ನೋದನ್ನ ಇಲ್ಲ ನಾವು ಆ ರೀತಿ ಯಾರೆಲ್ಲ ಭಾವನೆಗಳು ಬರ್ತಾ ಇದ್ದಾವೆ ಆ ಭಾವನೆಗಳಿಗೆ ಅಂತ್ಯ ಆಡ್ತಕ್ಕಂಥ ರೀತಿಯಲ್ಲಿ ನಾವು ಅಲ್ಪಸಂಖ್ಯಾತ ಸಮುದಾಯದ ಜನರ ವಿಶ್ವಾಸವನ್ನು ಕಾಂಗ್ರೆಸ್ ಪಕ್ಷ ಗಳಿಸುವಂತ ಪ್ರಯತ್ನ ನಾವು ಮಾಡ್ತೇವೆ. ಒಂದಷ್ಟು ರಾಜಕೀಯ ಬೆಳವಣಿಗೆಗಳು ಆಗ್ತವೆ ಅಂತ ಕಾಂಗ್ರೆಸ್ನಲ್ಲಿ ಸೇರಿದಂತೆ. ಯಾವತ್ತೂ ಕೂಡ ರಾಜಕಾರಣ ಅಂತಕ್ಕಂಥದ್ದು ನಿಂತ ನೀರಲ್ಲ, ಅದು ಯಾವಾಗಲೂ ಹರಿತಕ್ಕಂಥ ನೀರು ಹರಿದ್ರೇನೆ ಅದು ಪರಿಶುದ್ಧತೆ ಇರ್ತಕ್ಕಂಥದ್ದು. ಒಂದೇ ಕಡೆ ನೀರು ನಿಂತುಬಿಟ್ರೆ ಅದು ಪರಿಶುದ್ಧತೆಯನ್ನು ಕಳ್ಕೊಳ್ತದೆ. ಅದರಿಂದ ರಾಜಕಾರಣನೂ ಹಂಗೇನೆ, ಅದು ಕೂಡ ನಿಂತ ನೀರು ಹೇಗೆ ಹರಿಯೋ ನೀರು ಪರಿಶುದ್ಧತೆ ಇರುತ್ತೋ ಹಾಗೆ ರಾಜಕಾರಣನೂ ಕೂಡ ಪರಿಶುದ್ಧತೆ ಕಾಪಾಡ್ಕೋಬೇಕು ಅಂದ್ರೆ ಬೆಳವಣಿಗೆಗಳು ನಿರಂತರವಾಗಿ ಆಗಬೇಕು. ಮುಖ್ಯಮಂತ್ರಿಗಳ ಹತ್ರನೂ ಹೇಳಿದ್ರೆ ಸರ್, ಅಲ್ಪಸಂಖ್ಯಾತರ ವಿಚಾರದಲ್ಲಿ ನೀವು ತಟಸ್ಥರಾಗಿರಬೇಡಿ, ಮಧ್ಯಪ್ರವೇಶ ಮಾಡಿ ಅಂತ ಹೇಳಿದ್ರೆ. ನೋಡಿ, ಮುಖ್ಯಮಂತ್ರಿಗಳೇ ಅಂತಲ್ಲ, ಪ್ರತಿಯೊಬ್ಬ ಕಾಂಗ್ರೆಸ್ನಲ್ಲಿ ಇರ್ತಕ್ಕಂಥ ಹಿರಿಯ ಕಿರಿಯ ಎಲ್ಲ ಮುಖಂಡರುಗಳು ಕೂಡ ಎಲ್ಲ ಸಮುದಾಯಗಳ ವಿಶ್ವಾಸ ಗಳಿಸಬೇಕು ಅಂತಕ್ಕಂಥ ಪ್ರಯತ್ನ ಮಾಡೇ ಮಾಡ್ತೀವಿ. ಅದರಲ್ಲಿ ಅಲ್ಪಸಂಖ್ಯಾತರು ಕೂಡ ಒಬ್ಬರು. ರಾಜಣ್ಣ ಸರ್, ನಮ್ಮ ಪ್ರಶ್ನೆಗೆ ಉತ್ತರ ಸಿಗ್ಲಿಲ್ಲ. ಕೊಟ್ಟಲ್ಲ ಅಲ್ಲ, ಸಿದ್ದರಾಮಯ್ಯ ಅವರು ಅವ್ರ ಮೇಲೇನೆ ಯಾಕೆ ಮಾಟ ಮಂತ್ರ ಆಗುತ್ತೆ ಅಂತ ಶಕ್ತಿ ಏನು ಅನ್ನೋ ತರದ್ದು ರೀ, ನನ್ನ ಮೇಲೂ ಆಗಿರ್ತದ್ರಿ, ನಮಗೂ ಗೊತ್ತಾಗೋದಿಲ್ಲ. ಅದನ್ನೆಲ್ಲ ವಿಚಾರ ಮಾಡಿದ್ಮೇಲೆ ಗೊತ್ತಾಗ್ತದೆ. ಹಿಂದೆ ಆಗಿದೆ ಸರ್ ಈ ತರ ಏನಾದರೂ ಮಾಟ ಮಂತ್ರಗಳು ರಾಜಕೀಯವಾಗಿ? ನನಗೆ ನಿಮ್ಗೆ ಹೇಳ್ಬೇಕು ಅಂದ್ರೆ, ನಾನು ಯಾವುದೇ ಚುನಾವಣೆಗೆ ನಿಂತರೂ ಕೂಡ ನಮ್ಮ ಹಳೆ ಮನೇಲಿದ್ದೆ, ಕ್ಯಾನ್ಸರ್ನಲ್ಲಿದ್ದಾಗ ಆ ಕಡೆ ಮನೆಯಲ್ಲಿ ಯಾವಾಗಲೂ ಬರೋರು ಏನು ಕತ್ತೇನೋ, ಮನೆ ಸುತ್ತನೂ ಹಳದಿ ನೀರು, ನಿಂಬೆಹಣ್ಣು ಮಳೆಗಳು ಹೊಡೆಯೋದು, ದಾರ ಕಟ್ಟೋದು ಅಂಥವೆಲ್ಲ ಹಾಕ್ಬಿಟ್ಟು ಹೋಗ್ಬಿಡೋರು. ಬಟ್ ನಾವವರೆಲ್ಲ ಏನು ನಂಬಿಕೆ ಮಾಡ್ತಾ ಇರಲಿಲ್ಲ. ಅವೆಲ್ಲ ಹಾಕಿದ್ರು ಅಂತೇಳಿ ನಾನೇನು ಸೋತೋದ್ನ, ಅದು ನನ್ನ ನಂಬಿಕೆನೂ ಇಲ್ಲ. ಈಗ ನೋಡಿದ್ರೆ ಸ್ವಲ್ಪ ಏನಾದರೂ ಎಲ್ಲ ಈ ಕೇರಳದಲ್ಲಿ ಏನೋ ಮಠ ಮಂತ್ರ ಜಾಸ್ತಿ ಮಾಡ್ತಾರಂತಲ್ಲ, ಸ್ವಲ್ಪ ನೋಡೋಣ, ವಿಚಾರ ಮಾಡ್ಬಿಡ್ತೀನಿ. ಅವೆಲ್ಲ ನೋಡಿ, ಅವೆಲ್ಲ ನಾನು ಹೆಚ್ಚು ಲಂಬಿಸಿ ಹೇಳಕ್ ಹೋಗೋದಿಲ್ಲ. ಈಗ ಏನಿದೆ, ಮೇ ತಿಂಗಳಲ್ಲಿ ರಾಜಕೀಯ ಬೆಳವಣಿಗೆಗಳು ಕೂಡ ಆಗ್ತವೆ. ಮತ್ತು ಸಿದ್ದರಾಮಯ್ಯನವರು ಕೂಡ ಏನು ಅಸಹಾಯಕರಂತ ಹೇಳ್ತಕ್ಕಂಥದ್ದು ಸರಿಯಾದ್ದೇನಲ್ಲ. ಅವರು ಸಹಾಯಕರನ್ನೇ, ಎಲ್ಲ ಶಕ್ತಿ ಇದೆ ಅವರಿಗೆ. ಮುಂದಿನ ದಿನಗಳಲ್ಲಿ ಎಲ್ಲವೂ ಸರಿ ಹೋಗ್ತದೆ. ಇನ್ನಷ್ಟು ಹೆಚ್ಚಿನ ಮಾಹಿತಿಗಾಗಿ ಫಾಲೋ ಮಾಡಿ ಬ್ರಿಗೇಡ್ ನ್ಯೂಸ್ ಕನ್ನಡ.